ಸರ್ಕಾರಿ ಶಾಲೆ ಹಾಳಾಗಕ್ಕೆ ಎರಡು ಕಾರಣ. ಒಬ್ರು ರಾಜಕಾರಣಿಗಳು, ಇನ್ನೊಂದು ಅಧಿಕಾರಿಗಳು. ರಾಜಕಾರಣಿಗಳೆಲ್ಲ ಏನ್ ಮಾಡ್ತಾ ಇದಾರೆ ಅಂದ್ರೆ ಕಳೆದ 20 ವರ್ಷಗಳಿಂದ ತಮ್ಮ ಸ್ವಂತ ಪ್ರೈವೇಟ್ ಸ್ಕೂಲ್ ಓಪನ್ ಮಾಡ್ಕೊಬಿಟ್ಟಿದ್ರ. ಈ ರಾಜ್ಯದ ಉಪಮುಖ್ಯಮಂತ್ರಿ ಪ್ರೈವೇಟ್ ಸ್ಕೂಲು, ಗೃಹ ಮಂತ್ರಿ ಪ್ರೈವೇಟ್ ಸ್ಕೂಲು, ವಿದ್ಯಾಮಂತ್ರಿ ಪ್ರೈವೇಟ್ ಸ್ಕೂಲು, ವಿರೋಧ ಪಕ್ಷದ ನಾಯಕರ ಮಕ್ಕಳೆಲ್ಲ ಪ್ರೈವೇಟ್ ಸ್ಕೂಲು, ಈ ತರ ಓಪನ್ ಮಾಡ್ಕೊಂಡು ಬಂದು ಸರಿಯಾಗಿ ಅನುದಾನ ಕೊಡ್ತಾ ಇಲ್ಲ, ಮೂಲಭೂತ ಸೌಕರ್ಯ ಕೊಟ್ಟಿಲ್ಲ, ಶಿಕ್ಷಕರ ಭರ್ತಿ ಮಾಡಿಲ್ಲ. ಭರ್ತಿ ಮಾಡದಂತೆ ಸರ್ಕಾರಿ ಶಾಲೆಗಳು ಅಧೋಗತಿಗಿಳಿಸ್ಬಿಟ್ಟಿದ್ದಾರೆ. ಮತ್ತೆ ಅಧಿಕಾರಿಗಳು ಈಗ ನೋಡಿ, ನಿಮ್ಮೂರಲ್ಲಿ ಪಿಡಿಒ ಮಕ್ಳೇನಾರ ಈ ಸರ್ಕಾರಿ ಶಾಲೆ ಓದ್ತಾರೆ, ಕೀ ಕೊಡದಂತೆ ಇದ್ ಮಾಡ್ತಾ ಇದ್ರ, ಬಿಲ್ ಬಂದಿಲ್ಲ ಅದ್ ಬಂದಿಲ್ಲ ಅಂತಾನೆ ಏನೋ ಮಾಡ್ತಾ ಇದ್ರ, ಕೊಡ್ತಾ ಇರ್ಲಿಲ್ವಾ? ಅದೇ ಡಿ.ಸಿ ಮಕ್ಳೇನೋ ಓದ್ತಾ ಇರೋ ಮುಚ್ಕೊಂಡ್ ಕೊಡ್ತಾ ಇಲ್ಲ, ಬಂದು ಅಲ್ಲಿ ಗಿಂಚ್ಕೊಂಡು ಬೇಕಾದ್ರೆ ಅಂಡು ತೊಳ್ಕೊಟ್ಬಿಟ್ಟು ಹೋಗ್ತಾರೆ ಇವ್ರು. ಇದೇ ಪಿಡಿಒ ಡಿ.ಸಿ ಮಕ್ಳೇನಾರ ಇದೇ ಸರ್ಕಾರಿ ಶಾಲೆನೇನೋ ಓದ್ತಾ ಇದ್ರೆ ಕೀ ತೆಗೆದ್ಬಿಟ್ಟು ಏನೋ ವಾಶ್ರೂಮ್ ಅಂಡು ತೊಳ್ಕೊಟ್ಟು ವಾಪಸ್ ಹೋಗ್ತಾ ಇದ್ರು. ಅಂತ ಅಲಾಲ್ಕೋರ್ ಇವ್ರು. ತಮ್ಮ ಮಕ್ಕಳೆಲ್ಲ ಪ್ರೈವೇಟ್ ಸ್ಕೂಲ್ ಸೇರಿಸ್ಬಿಟ್ಟಿದ್ದಾರೆ ಸರ್ಕಾರಿ ಅಧಿಕಾರಿಗಳು. ಇಲ್ಲಿ ಬಂದು ಕಾಟಾಚಾರಕ್ಕೆ ಬಂದು ಬಾಳೆಹಣ್ಣು, ಮೊಟ್ಟೆ, ಹಾಲು ಅಂತ ಹೇಳ್ತಾ ಇದ್ದಾರೆ. ಇವೆಲ್ಲ ಬುದ್ಧಿ ಕಲಿಸ್ಬೇಕಂದ್ರೆ ಎರಡು ಕೆಲಸ ಮಾಡ್ಬೇಕು. ಸರ್ಕಾರಿ ಅಧಿಕಾರಿಗಳು ಏನೋ ಬುದ್ಧಿ ಕಲಿಸ್ಬೇಕು ಅಂದ್ರೆ ಸರ್ಕಾರಿ ಅಧಿಕಾರಿಗಳ ಮಕ್ಕಳು ಕಡ್ಡಾಯ ಸರ್ಕಾರಿ ಶಾಲೆ ಓದ್ಬೇಕು. ಅಲ್ಲಿ ತನಕ ಹೋರಾಟ ಮಾಡ್ಬೇಕು. ನಿನ್ನೆ ಪೇಪರ್ ನೋಡಿದ್ರ ಮಧು ಬಂಗಾರಪ್ಪ, ಸರ್ಕಾರಿ ನೌಕರ ಮಕ್ಕಳು ಕಡ್ಡಾಯ ಸರ್ಕಾರಿ ಶಾಲೆಯಲ್ಲಿ ಓದಕ್ಕೆ ಅವಕಾಶ ಮಾಡ್ಕೊಡಲ್ವಂತೆ ಅವನು. ಆತರ ಹೇಳ್ತಾ ಇದ್ದಾನೆ. ಒಂದು ಸಲ ಧಿಕ್ಕಾರಕ್ಕೆ ಹೋಗಿ ಮಧು ಬಂಗಾರಪ್ಪ ರಾಜೀನಾಮೆ ಕೊಟ್ಟು, ಆಗಲ್ಲ ಅಂದ್ರೆ ರಾಜೀನಾಮೆ ಕೊಟ್ಟು ಹೋಗ್ಬೇಕು. ಮಧು ಬಂಗಾರಪ್ಪಂಗೆ ಧಿಕ್ಕಾರಕ್ಕೆ ಹೋಗಿ ಸರ್ಕಾರಿ ನೌಕರ ಮಕ್ಕಳು ಸರ್ಕಾರಿ ಶಾಲೆಯಲ್ಲಿ ಕಡ್ಡಾಯ ಓದಕ್ಕೆ ಅವಕಾಶ ಮಾಡ್ಕೊಡಲ್ವಂತೆ ಅವನು. ಮಧು ಬಂಗಾರಪ್ಪಂಗೆ ತೆಂಡೆಕೆರೆಯಲ್ಲಿ ಧಿಕ್ಕಾರಕ್ಕೆ ಹೋಗಿ, ಮಧು ಬಂಗಾರಪ್ಪಂಗೆ ಶಿಕ್ಷಣ ಸಚಿವನಿಗೆ ರಾಜೀನಾಮೆ ಅಂತೀವಿ. ತೊಲಗಲಿ ಮಧು ಬಂಗಾರಪ್ಪ, ತೊಲಗಲಿ ಮಧು ಬಂಗಾರಪ್ಪ, ನಿಮ್ಗೆ ಇದೊಂದು ಸಣ್ಣ ಕೆಲಸ ಮಾಡಕ್ಕಾಗಲ್ಲ, ನಿಮ್ಗೆ ಯೋಗ್ಯತೆ ಇಲ್ಲ, ರಾಜೀನಾಮೆ ಕೊಟ್ಟು ಹೋಗಿ. ಇನ್ಯಾರ ಯೋಗ್ಯತೆ ಇರೋರು ಬರ್ತಾರೆ. ಯೋಗ್ಯತೆ ಇರೋರು ಬಂದು ಸರ್ಕಾರಿ ನೌಕರ ಮಕ್ಕಳು ಕಡ್ಡಾಯವಾಗಿ ಸರ್ಕಾರಿ ಶಾಲೆಯಲ್ಲಿ ಓದುವಂತ ನಿಯಮ ಜಾರಿಗೆ ತರ್ತಾರೆ. ನಿಮ್ಗೆ ಯೋಗ್ಯತೆ ಇಲ್ಲ ಅಂದ್ರೆ ರಾಜೀನಾಮೆ ಕೊಟ್ಟು ಹೋಗಿ. ಜನರು ನಿಮ್ಮ